ನೇಪಾಳದಿಂದ ಅಯೋಧ್ಯೆಗೆ ಬಂತು 16 ನದಿಗಳ ಜಲ. ಶ್ರೀರಾಮಲಲ್ಲಾ ಮೂರ್ತಿಗೆ ಅಭಿಷೇಕಕ್ಕಾಗಿ ಬಂದಿದೆ 16 ನದಿಗಳ ಜಲ ಸಂಗ್ರಹಿಸಿ ತಂದಿದ್ದಾರೆ ನೇಪಾಳದ ಭಕ್ತರು. 3 ದಿನಗಳ ಹಿಂದೆ ಅಯೋಧ್ಯೆಗೆ ಭಕ್ತರು ಹೊರಟಿದ್ರು. ಇದೀಗ ಪವಿತ್ರ ಜಲದೊಂದಿಗೆ ಅಯೋಧ್ಯೆಗೆ ಬಂದಿಳಿದಿದ್ದಾರೆ. ಅಯೋಧ್ಯೆ ಶ್ರೀರಾಮ ಟ್ರಸ್ಟ್ಗೆ 16 ನದಿಗಳ ಜಲವನ್ನ ಒಪ್ಪಿಸಿದ್ದಾರೆ ರಾಮ ಭಕ್ತರು. ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯುತ್ತೆ. ಈ ಸಂದರ್ಭದಲ್ಲಿ ಶ್ರೀರಾಮನ ಮೂರ್ತಿಗೆ 16 ನದಿಗಳ ಜಲದಿಂದ ಅಭಿಷೇಕ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ನೇಪಾಳದಿಂದ ಅಯೋಧ್ಯೆಗೆ 16 ನದಿಗಳ ಜಲವನ್ನ ತರಲಾಗಿದೆ. ಶ್ರೀರಾಮಲಲ್ಲಾ ಮೂರ್ತಿಗೆ ಅಭಿಷೇಕಕ್ಕಾಗಿ ಈ ಜಲವನ್ನ ಬಳಸಲಾಗುತ್ತೆ. 16 ನದಿಗಳ ಜಲವನ್ನ ಸಂಗ್ರಹಿಸಿ ನೇಪಾಳದ ಭಕ್ತರು ಇದೀಗ ತಂದಿದ್ದಾರೆ. ದೃಶ್ಯದಲ್ಲಿ ನಾವು ಕಾಣಬಹುದು, ಇದು 16 ನದಿಗಳ ಜಲ. ಈ ಜಲದಿಂದ ಶ್ರೀರಾಮ ಮೂರ್ತಿಯ ಮಜ್ಜನ ನಡೆಯುತ್ತೆ. ಅಯೋಧ್ಯೆ ಶ್ರೀರಾಮೋತ್ಸವಕ್ಕೆ ದಿನಗಣನೆ ಈಗಾಗಲೇ ಆರಂಭ ಆಗಿದೆ. ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ, ಮೂರ್ತಿ ಪ್ರತಿಷ್ಠಾಪನೆ ನಡೆಯುತ್ತೆ. ಈ ನಿಟ್ಟಿನಲ್ಲಿ ಶ್ರೀರಾಮನ ಮೂರ್ತಿಗೆ 16 ಪವಿತ್ರ ನದಿಗಳ ನೀರನ್ನ ಬಳಸಲಾಗುತ್ತೆ. ಇದೀಗ ನೇಪಾಳದ ಭಕ್ತರು ದೊಡ್ಡ ಕಲಶ ರೂಪದಲ್ಲಿರುವಂತಹ ಒಂದು ದೊಡ್ಡದೊಂದು ಬಿಂದಿಗೆಯಲ್ಲಿ 16 ನದಿಗಳ ನೀರನ್ನ ತಂದಿದ್ದಾರೆ. ಇದೀಗ ರಾಮಲಲ್ಲಾ ಟ್ರಸ್ಟ್ಗೆ ಈ ನೀರನ್ನ ಒಪ್ಪಿಸಲಾಗಿದೆ. ಈ ನೀರಿನ ಮೂಲಕ ಶ್ರೀರಾಮನ ಮೂರ್ತಿಗೆ ಅಭಿಷೇಕವನ್ನ ಸಲ್ಲಿಸಲಾಗುತ್ತೆ.